ಈ ಬಾರಿ ಚಾಮರಾಜನಗರದಲ್ಲಿ ನಿಮ್ಮ ಆಯ್ಕೆ ಸರ್? ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಒಳ್ಳೆ ಕೆಲಸ ಆಗಿದೆ. ಏನು ಒಳ್ಳೆ ಕೆಲಸ? ಚಾಮರಾಜನಗರಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಕಾಂಗ್ರೆಸ್. ಒಂದೆರಡು ಕೊಡುಗೆಗಳನ್ನು ಹೇಳ್ಬೋದು ಸರ್? ಜಾಸ್ತಿ ಇದೆ, ಒಂದೆರಡು ಜಾಸ್ತಿನೇ ಇದೆ. ಜಾಸ್ತಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ಆದ್ಮೇಲೆ 2013 ಒಳ್ಳೆ ಕೊಡುಗೆ ಕೊಟ್ಟವ್ರೆ. ಚೆನ್ನಾಗಿದೆ ಸರ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷ ಆಡಳಿತ ಮಾಡಿದ್ರು, ಒಂದಷ್ಟು ಒಳ್ಳೆ ಯೋಜನೆಗಳನ್ನ ತಂದಿದ್ದಾರೆ. ಎಲ್ಲ ಕಡೆ ಹೇಳ್ತಾ ಇರುವಂತ ಪ್ರಕಾರ ಮೋದಿ ಅಲೆ ಇದೆ ಅಂತಿದ್ದಾರೆ. ನೀವೇನ್ ಹೇಳ್ತೀರಾ? ಚಾಮರಾಜನಗರದಲ್ಲಿ ಮೋದಿ ಅಲೆ ಇದೆಯಾ? ನಗರದಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ಚಾಮರಾಜನಗರ ಮೋದಿ ಬರಲ್ಲ, ಯಡಿಯೂರಪ್ಪ ಬರಲ್ಲ, ಅಧಿಕಾರದಲ್ಲಿ ಯಾರು ಬರ್ತಾ ಇಲ್ಲ. ಈಗ ಬರ್ತಾರೆ ಬಿಜೆಪಿಗೆ ಓಟ್ ಕೊಡಿ, ಮೋದಿ ಅಲೆ ಅಂತಾರೆ ಅಷ್ಟೇ. ಮೋದಿ ಯಾರು ಬಂದಿದಾರ ನಗರಕ್ಕೆ? ನಂಜನಗೂಡಿಗೆ ಬಂದವ್ರೆ, ಗುಂಡ್ಲಪೇಟೆಗೆ ಬಂದವ್ರೆ, ನಗರ ಬಂದಿಲ್ಲ. ಯಾಕೆ ಬಂದಿಲ್ಲ? ಏನ್ ಮೋದಿ ಅಲ್ಲಿ ನಗರದಲ್ಲಿ ಎಲ್ಲಿದೆ? ಇದೆಯಾ? ಅಲ್ಲ, ನಿಮ್ಮ ಪ್ರಕಾರ ಇದೆಯಾ ಅಂತ ಇಲ್ಲ. ಹೇಳವ್ರು ನಮ್ಮ ಮೋದಿ ನಗರಕ್ಕೆ ಬಂದು ಇಂಥ ಕೊಡುಗೆ ಕೊಟ್ರ ಅಂತ ಹೇಳಿ, ಆದ್ರೆ ನಾವು ಹೇಳ್ತೀವಿ ಬಂದರಕ್ಕೂ ಆಗಿದೆ ಅಂತ. ಏನಾಗಿಲ್ಲ. ಬಿಜೆಪಿಯ ಸಂಸದರಿದ್ರು 5 ವರ್ಷಗಳ ಕಾಲ, ಅವ್ರೇನು ಅಭಿವೃದ್ಧಿ ಮಾಡಿಲ್ಲ. ಏನು ಮಾಡಿ ಸೊನ್ನೆ. ಯಾಕೆ ಇದ್ರಲ್ಲ ಯಾರು, ಧ್ರುವನಾರಾಯಣ್ ಒಳ್ಳೆ ಕೆಲಸ ಮಾಡೋರು. ಮಾಡಿದ್ದಾರೆ. ಮಾಮೂಲಿ ನಡೀತಿದೆ. ನಿಮ್ಮ ಆಯ್ಕೆ ಏನ್ ಸರ್ ಚಾಮರಾಜನಗರದಲ್ಲಿ? ದೇಶಕ್ಕಾಗಿ ಪ್ರಧಾನಿ ಮೋದಿ ಅವರು ಹೋರಾಟ ಇದೆ. ಅವ್ರಿಗೆ 10 ವರ್ಷ ಕೊಟ್ಟಿದ್ದಾರೆ, ಇನ್ನು 5 ವರ್ಷ ಕೊಟ್ಟರೆ ಅವರು ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿರುತ್ತೆ. ಈ ದೇಶಕ್ಕೆ ಅವರೇ ಬರೋದು. ಅಕಸ್ಮಾತ್ ಚಾಮರಾಜನಗರದಲ್ಲಿ ಏನಾರು ಗೆದ್ರು 1-2 ಅದೇನು ಲೆಕ್ಕಕ್ಕೆ ಬರಲ್ಲ. ಏನ್ ಸರ್, ಹೆಂಗ್ ನಡೀತಿದೆ ಸರ್ ಎಲೆಕ್ಷನ್ ಚಾಮರಾಜನಗರ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಆಯ್ಕೆ? ನಮ್ಮ ಆಯ್ಕೆ ಅದೇ ಬಿಜೆಪಿ. ಏನಕ್ಕೆ ಬಿಜೆಪಿ ಸರ್? ದೇಶ ಉಳಿಬೇಕು ಫಸ್ಟ್. ದೇಶ ಇದ್ರೆ ತಾನೇ ನಾವು ಒಳಗಡೆ ಬದುಕೋ. ನಾವು ಸೇಫ್ ಆಗಿರ್ಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕು. ಉಳಿದ ವ್ಯವಹಾರ ಆಮೇಲೆ, ನಮ್ಮ ವೈಯಕ್ತಿಕ ವಿಚಾರ ಆಮೇಲೆ, ಮೊದಲು ನಮ್ಮ ದೇಶ ಚೆನ್ನಾಗಿರ್ಬೇಕು. ಆಮೇಲೆ ನಾವು ನೀವು ಮತ್ತೊಬ್ರು ಬದುಕು ಜೀವನ ನಂತರ. ದೇಶದಲ್ಲಿ ನಮ್ಮ ಹತ್ರ 100 ಕೋಟಿ ಜನ ಇರ್ಬೇಕಾದ್ರೆ ನಮ್ಮ ದೇಶ ಫಸ್ಟ್ ಇದ್ರೆ ಮಿಕ್ಕಿದ ವ್ಯವಹಾರ ಆಮೇಲೆ, ಲಾಭ ನಷ್ಟ ನಮ್ಮಲ್ಲೇ ಇರ್ತಕ್ಕಂಥದ್ದು. ನಮ್ಮ ದೇಶದ ಭದ್ರತೆ, ನಮ್ಮ ದೇಶದ ಎಲ್ಲ ರೀತಿಯ ಸವಲತ್ತುಗಳು, ಏನೋ ಆರ್ಥಿಕ ವ್ಯವಹಾರದಿಂದ ಪ್ರತಿಯೊಂದು ರೀತಿಯಲ್ಲಿ ದೇಶದ ಭದ್ರತೆ ವಿಚಾರದಲ್ಲಿ ನಾವು ಲೆಕ್ಕ ಹಾಕಬೇಕು ಅಂದರೆ ನರೇಂದ್ರ ಮೋದಿಜಿಯವರು ಬೇಕು, ಮತ್ತು BJP ಬೇಕು. ಇಲ್ಲಾಂದ್ರೆ ನಾವು ಚೈನಾವೋ ಅಥವಾ ಪಾಕಿಸ್ತಾನವೋ ಯಾವುದಕ್ಕೂ ಒಂದು ಕನ್ವರ್ಟ್ ಮಾಡಿ ನಮ್ಮನ್ನ ಬಲಿ ಹಾಕ್ಬಿಡೋದು ಯಾವುದೇ ಅನುಮಾನ ಇಲ್ಲ. ಮುಂದೊಂದು ಜನ ಭಾಳ ದೊಡ್ಡ ಮಟ್ಟದ ಕಷ್ಟ ಅನುಭವಿಸ್ಬೇಕಾಯ್ತಾ. ಇವತ್ತು ನಾವು ಹೆಂಗೆ ಜೀವನ ಮಾಡ್ತೀವಿ, ಮುಂದಿನ ಪೀಳಿಗೆ ನಮ್ಮ ಮಕ್ಳಿಗೆ ಭದ್ರತೆ ಇರಬೇಕು ಅಂದರೆ, ಹೇಳ್ಬೇಕು ಅಂದ್ರೆ BJP ಅನಿವಾರ್ಯ ಬೇಕೇ ಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.